ಹಾಯ್ ನಮಸ್ಕಾರ. ಇವತ್ತೇನು ಸ್ಪೆಷಲ್ ಮಾಡ್ತಾಯಿದ್ದೀನಿ ಅಂದರೆ ದಾಲ್ ಕಿಚಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ, ಟೊಮೆಟೊ, ಕಡಾ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಚಿಲ್ಲಿ ಪುಡಿ, ಮಾಮೂಲಿ ಇದು ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂಚೂರು ಕೊತ್ತಂಬರಿ ಸೊಪ್ಪು ಎಲ್ಲ ತೊಳೆದು ಹಚ್ಚಿಟ್ಟಿದ್ದೀನಿ. ಮಾಡೋಣ ಬನ್ನಿ. ಅಕ್ಕಿನ 1/4 ಗಂಟೆ ಮೊದಲೇ ನೆನೆಸಿಟ್ಟಿದ್ದೀನಿ. ಅರ್ಧ ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಬೇಳೆ ಹಾಕ್ಬಿಟ್ಟು ನೆನೆಸಿಟ್ಕೊಂಡ್ರೆ ಬೇಗ ಚೆನ್ನಾಗಾಗುತ್ತೆ. ಕುಕ್ಕರ್ ಏನನ ಇದೇನು ರುಬ್ಬಂಗಿಲ್ಲ, ಏನೂ ಇಲ್ಲ. ಎಲ್ಲ ರೆಡಿ ಇಟ್ಕೊಂಡ್ರೆ 10 ನಿಮಿಷಕ್ಕೆ ಆಗೋಗುತ್ತೆ. ನಾನು 4 ಜನಕ್ಕೆ ಹಾಕಿದ್ದೀನಿ ಅರ್ಧ ಗ್ಲಾಸ್ನ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ರಿ. ಬೇಳೆ ಅಕ್ಕಿ ಎರಡೂ ಸಮಕ್ಕೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಇದು ಹುಷಾರಿಲ್ದಿದ್ದಾಗೆಲ್ಲ ಮಾಡಿಕೊಂಡ್ರೆ ಟೇಸ್ಟ್ ಬಾಯಿಗೆ ಕೆಟ್ಟೋಗಿರುತ್ತಲ್ಲ, ಆ ಟೈಮಲ್ಲಿ ಚೆನ್ನಾಗಿರುತ್ತೆ. ಎಣ್ಣೆ ಹಾಕೋಣ, ಬಿಸಿಯಾಗಿದೆ. ಸಾಕಷ್ಟು ಒಂದು 5 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಇದು ದಾಲ್ ಕಿಚಡಿಗೆ ಬೇಳೆ, ಮೈಸೂರು ಬೇಳೆ ಸ್ವಲ್ಪ ಹಾಕಿದ್ದೀನಿ, ಮಾಮೂಲಿ ತೊಗರಿ ಬೇಳೆ ಸ್ವಲ್ಪ, ಎರಡೂ ಸೇರಿ ಅರ್ಧ ಗ್ಲಾಸ್ ಹಾಕಿದ್ದೀನಿ. ಅರ್ಧ ಗ್ಲಾಸ್ ಅಕ್ಕಿಗೆ ಮೈಸೂರು ಬೇಳೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಕಡಾ ಮಸಾಲ, ಮರಾಠಿ ಮೊಗ್ಗು, ಪೈನಾಪಲ್ ಹೂವು, ಕಲ್ಲುವ, ಈರುಳ್ಳಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು. ಅರಿಶಿನ ಪುಡಿ ಹಾಕ್ತೀನಿ. ಹಸಿ ವಾಸನೆ ಹೋಗಿದೆ. ಈಗ ಟೊಮೆಟೊ ಹಾಕ್ತೀನಿ. 4 ಟೊಮೆಟೊ ಹಚ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ಸ್ವಲ್ಪ ಉಪ್ಪು ಹಾಕೋಣ, ಬೇಗ ಸಾಫ್ಟ್ ಆಗುತ್ತೆ. ಒಂದು 2 ನಿಮಿಷ ಅದು ಸಾಫ್ಟ್ ಆಗಲಿ ಟೊಮೆಟೊ. ಈಗ ಸಾಫ್ಟ್ ಆಗಿದೆ ನೋಡಿ, ಎಲ್ಲ ಮೆತ್ತಗಾಗಿದೆ ಟೊಮೆಟೊ. ಇದು ಮಸಾಲ ಹಾಕೋಣ. ಚಿಲ್ಲಿ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ರೈಸ್ ಹಾಕ್ಬಿಟ್ಟು ಇದ್ರ ಜೊತೆ ಸ್ವಲ್ಪ ಮಿಕ್ಸ್ ಮಾಡೋಣ. ಇನ್ನೂ ನೀರು ಹಾಕಿಲ್ಲ, ಫಸ್ಟೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ.
ಎಷ್ಟು ಅಕ್ಕಿ ತೊಗೊತೀರೋ ಅದ್ರ ಸ್ವಲ್ಪ ಕಮ್ಮಿ ಬೇಳೆ ತೊಗೊಳ್ಳಿ. 2 ಬೇಳೆನೂ ಮಿಕ್ಸ್ ತೊಗೊಳ್ಳಿ. ಮೈಸೂರು ಬೇಳೆ ಅದು ಎರಡೂ, ನಾರ್ಮಲ್ ಬೇಳೆ ಮೈಸೂರು ಬೇಳೆ ಎರಡು, ತೊಗರಿ ಬೇಳೆ ಅದು. ನಾವು ಮಾಡಿದ್ದು ನಿಮ್ಗೆ ಇಷ್ಟ ಆದರೆ ವಿಡಿಯೋ ಫ್ರೆಂಡ್ಸ್ ಲೈಕ್ ಮಾಡಿ, ಫ್ರೆಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ನೀರು ಕಾಯಿಸಿದ್ದೆ, ಇದು ಹಾಕ್ತಾಯಿದ್ದೀನಿ ಇವಾಗ. ಇದಕ್ಕೆ 3 ಗ್ಲಾಸ್ ನೀರು ಹಾಕಿದ್ದೀನಿ. 1 ಗ್ಲಾಸ್ ಅಕ್ಕಿ ಬೇಳೆ ಎಲ್ಲ ಸೇರಿ 1 ಗ್ಲಾಸ್ ಇದೆ. ಇದು ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ದಾಲ್ ಕಿಚಡಿ, ಗಟ್ಟಿ ಇರಬಾರ್ದು ಇದು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹಾಕ್ತೀನಿ ನೀರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಕಮ್ಮಿ ಇದ್ರೆ ಹಾಕೋಬೋದು. ಈ ಥರ ಇದೆ, ತುಂಬ ಚೆನ್ನಾಗಿರುತ್ತೆ ಮಾಡಿದ್ರೆ ಇದು ದಾಲ್ ಕಿಚಡಿ. ಇನ್ನೂ ಸ್ವಲ್ಪ ಖಾರ ಹಾಕೋಣ. ಖಾರ ಕಮ್ಮಿ ಇರಂಗೈತೆ, ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಕ್ಲೋಸ್ ಮಾಡೋಣ. 3 ಕೂಗಲಿ. ಇದು ಆಗಿದೆ ನೋಡೋಣ. ಇದನ್ನು 3 ವಿಷಲ್ ಬಂದಿದೆ, ನೋಡೋಣ ಈಗ. ಆಗಿದೆ. ನಿಮಗೆ ಎಷ್ಟು ಕಂಟೆನ್ಸಿ ನೀರು ಥರ ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಗಟ್ಟಿ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನೋಡಿ, ತೆಳ್ಳಗೆ ಇರಬೇಕು, ಇದು ಚೆನ್ನಾಗಿರುತ್ತೆ. ಕೊತ್ತಂಬರಿ ಹಾಕೋಣ. ಸರ್ವ್ ಮಾಡೋಣ ಬನ್ನಿ, ಪ್ಲೇಟಿಗೆ ಸರ್ವ್ ಮಾಡೋಣ. ಹಪ್ಪಳ ನೆಚ್ಕೊಂಡು ತಿನ್ನಬೇಕು. ಸಲಾಡ್ ಇದೆ, ಇಲ್ಲ ಹಪ್ಪಳ ನೆಚ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ. ಹಪ್ಪಳ ಹಾಕ್ಕೊಂಡು ತಿನ್ನು ನೋಡಿ. ಬಿಸಿ ಬಿಸಿದಕ್ಕೆ ತುಪ್ಪ ಹಾಕ್ಕೊಂಡು ಸಲಾಡ್ ನೆಂಚ್ಕೊಂಡು ತಿನ್ಬೋದು. ಮಾಡಿರೋದು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.